ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ರಂಜನಿ ವೆಂಕಟೇಶ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ನಾನೇನಂತ ಅನ್ಕೊಂಡೆ GRWN ಮಾಡೋಣ ಅಂತ, ಗೆಟ್ ರೆಡಿ ವಿತ್ ಮೀ ಫಾರ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ ಅನ್ನೋ ತರ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಯಾರಿಗೆ ರೆಡಿ ಆಗೋದಕ್ಕೆ ಇಷ್ಟ ಇರಲ್ಲ ಅಲ್ವಾ? ಎಲ್ಲಾ ಹೆಣ್ಮಕ್ಳಿಗೂ ಒಳ್ಳೆ ಬಟ್ಟೆ ಹಾಕೊಂಡು ಏನೋ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು ಅನ್ನೋದು ಎಲ್ಲಾರ ಮೈಂಡ್ ಸೆಟ್ ಅಲ್ಲೂ ಇರುತ್ತೆ. ಸೊ ವರಮಹಾಲಕ್ಷ್ಮಿಗೆ ಹಾಕೊಳಕ್ ಬಟ್ಟೆನ ಆಲ್ಮೋಸ್ಟ್ ಒಂದ್ ವಾರದಿಂದಾನೇ ತಗೊಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ನಮ್ಗೆ ಹಂಗ್ ಬೇಕು, ಹಿಂಗ್ ಬೇಕು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು, ಯುನೀಕ್ ಆಗಿರ್ಬೇಕು. ಸೊ ಈ ತರದೆಲ್ಲ ಯೋಚನೆ ಮಾಡ್ಬಿಟ್ಟು ಅವತ್ತಿನ ದಿನಕ್ಕೆ ಹಾಕೊಂತಿರ್ತೀವಿ. ಸೊ ನಮ್ಮನೆಯಲ್ಲಿ ಅಂದ್ರೆ ದೇವ್ರನ್ನ ಕೂರಿಸಿ ಪೂಜೆ ಮಾಡೋದು ಆ ತರದ್ ಯಾವ್ದೂ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಜಸ್ಟ್ ಲಕ್ಷ್ಮೀ ಪೂಜೆನ ಸಿಂಪಲ್ ಆಗಿ ಮಾಡ್ತೀವಿ. ಸೊ ನಮ್ಮನ್ನ ಕರೆದಿರೋರ್ ಮನೆಗೆಲ್ಲ ನಾವು ಹೋಗ್ಬೇಕು ಅಂತ ನಾನು ಅನ್ಕೊಂತಾ ಇದೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು ರೆಡಿ ಆಗ್ಬೇಕು. ಸ್ವಲ್ಪ ಮೇಕಪ್ ಮಾಡ್ಕೊಂತೀನಿ, ಸ್ವಲ್ಪ ರೆಡಿ ಆಗ್ತೀನಿ. ಆಕ್ಚುಲಿ ನನ್ಗೂ ಕೂರ್ಸೋದಕ್ಕೆ ತುಂಬಾ ಇಷ್ಟ ಆಯ್ತಾ, ಬಟ್ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಅದು ಪದ್ಧತಿ ಅಂತೆ. ಸೊ ಹಾಗಾಗಿ ನಾನು ಓಕೆ, ಯಾಕೆ ಸುಮ್ಮನೆ ಪದ್ಧತಿ ಇಲ್ದೇನೆ ನಾವು ಯಾಕೆ ಕೂರ್ಸೋದು ಅಂತ ಅನ್ಕೊಂಡು ನಾನು ಸುಮ್ಮನೆ ಆದೆ. ಸೊ ಇವಾಗ ಯಾರ್ಯಾರೆಲ್ಲ ಕೂರ್ಸಿದಾರೋ ಅವ್ರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಅಂತ ಹೋಗ್ಬೇಕು. ಮಾತ್ರ ರೆಡಿ ಆಗೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಎಷ್ಟು ಖುಷಿ ವಿಚಾರ ಅಲ್ವಾ. ಅಂಡ್ ನಿನ್ನೆ ನನ್ನ ಫ್ರೆಂಡ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ತಯಾರಿನ ಮಾಡ್ತಾ ಇದ್ರು. ಒಂದ್ ಸ್ವಲ್ಪ ಹೊತ್ತು ನಾನು ಅಲ್ಲಿ ಪಾರ್ಟ್ ಆಗಿದ್ದೆ. ಒಂಥರ ಖುಷಿ ಆಗ್ತಾ ಇತ್ತು ನನಗೆ. ಅಂದ್ರೆ ತುಂಬಾ ಹೊತ್ತು ಇರೋಕ್ಕಾಗಲ್ಲ, ಅವರು 12 ಗಂಟೆ ಮೇಲೆ ಸೀರೆನ ಉಡಿಸ್ಬೇಕು ಅಂತ ಅನ್ಕೊಂಡಿದ್ರಿಂದ ನಾನು ಬೇಗ ಬಂದ್ಬಿಡ್ಬೇಕಾಯ್ತು ಮನೆಗೆ. ಸೊ ಸ್ವಲ್ಪ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಒಂಥರ ಖುಷಿ ಕೊಡ್ತು. ಪದ್ಧತಿ ಇಲ್ಲದೆ ಇರೋ ಕಾರಣ ನಾವೇನ್ ಮಾಡ್ತೀವಿ, ಜಸ್ಟ್ ಮಾಮೂಲಿ ದೇವ್ರಿಗೆ ಹೇಗೆ ಪೂಜೆನ ಮಾಡ್ತೀವೋ ಅದೇ ತರ ಇವತ್ತು ಸ್ವಲ್ಪ ಸ್ವೀಟ್ ಮಾಡಿ ಪೂಜೆನ ಮಾಡ್ಕೊಂತೀವಿ ಅಷ್ಟೇನೆ. ಬಿಟ್ಟರೆ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹುಡುಗಿರ್ಗಂತ ಅಂದ್ರೆ ಅಲಂಕಾರ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಇರುತ್ತೆ. ಬಟ್ ವಾಟ್ ಅಬೌಟ್ ಹುಡುಗರು ಏನ್ ಮಾಡ್ತಾರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅವರು, ಈ ಒಂದು ಪೂಜೆಗೆ ಹೇಗೆ ಹೆಲ್ಪ್ ಮಾಡ್ತಾರೆ ಅವ್ರ ಮನೆಯಲ್ಲಿ ಇರೋರಿಗೆ. ಸೊ ಈ ತರದ ಏನೇ ಸಹಾಯ ನೀವು ಮಾಡಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಫೈನಲಿ ಈ ತರ ರೆಡಿ ಆಗಿದ್ದೀನಿ. ನಾನು ಇವಾಗ ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸೊ ಈ ತರ ಸರನ ತಗೊಂಡು ಲೈಕ್ ಈ ತರ ಬೈತಲೆ ಬಟ್ ತರ ಮಾಡ್ಕೊಳ್ಳೋದಂತೆ. ಅಂಡ್ ತೋರಿಸ್ತೀನಿ ಹೇಗೆ ಅಂತ. ಈ ತರ ಪಾರ್ಟಿಷನ್ ಮಾಡ್ಕೊಳ್ಳೋದು. ಐಮ್ ಜಸ್ಟ್ ಶೋಯಿಂಗ್ ಯು ರ್ಯಾಂಡಮ್ಲಿ, ಆಯ್ತಾ? ನಾನು ಪರ್ಫೆಕ್ಟ್ ಆಗಿ ಹಂಗೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಲೈಕ್ ರ್ಯಾಂಡಮ್ ಆಗಿ ಹಿಂಗೆ ತೋರಿಸ್ತಾ ಇದೀನಿ ವಿತೌಟ್ ಎನಿ ಪಾರ್ಟಿಷನ್. ಇದಕ್ಕೆ ಹೆಲ್ಪ್ ಖಂಡಿತವಾಗ್ಲೂ ಬೇಕು. ಐ ಡೋಂಟ್ ರಿಮೆಂಬರ್ ಆಕ್ಚುಲಿ, ಬಟ್ ಟ್ರೈ ಮಾಡುವ. ಚೆನ್ನಾಗಿ ಬಂದ್ರೆ ಇದನ್ನ ಓಕೆ, ದ ವೆರಿ ಲಾಸ್ಟ್ ಟ್ರೈ ಯು ಗೈಸ್. ಒಂದು ನಿಮಿಷ. ಏನ್ ಗೊತ್ತಾ, ಫ್ರಿಂಚಸ್ಗೆಲ್ಲ ಅದು ಸ್ವಲ್ಪ ನನಗೆ ಇದು ಮಾಡ್ತಾ ಇದೆ. ವೇಟ್, ಕಿತ್ತಾಕೊಂಡ್ಬಿಡ್ತೀನಿ ಸುಮ್ಮನೆ. ಸೊ ಈ ಫ್ರಿಂಚಸ್ನ ಬಿಟ್ಕೊಂಡಿದ್ದೀನಲ್ಲ, ಸೊ guys, I need somebody's help, although I'll just see. ಈ ತರ One eternity later. Something like this, guys. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಷ್ಟೊಂದು ಕಷ್ಟಪಟ್ಬಿಟ್ಟು ಮಾಡಿದ್ದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹೇಗಿದೆ ಈ ಹೇರ್ ಸ್ಟೈಲ್ ಅಂತ. ಇಷ್ಟ, ಬಟ್ ಇದನ್ನ ಮಾಡೋದು ತುಂಬಾ ಕಷ್ಟ. ಸಮಥಿಂಗ್ ಯುನೀಕ್ ಟೈಪ್. ಓ, ದಿಸ್ ಇಸ್ ಚೇಂಜಿಂಗ್ ಮೈ ಹೋಲ್ ಲುಕ್ ಆಕ್ಚುಲಿ. ಇವಾಗ ಅಮ್ಮನ ಹತ್ರ ರಿಯಾಕ್ಷನ್ ಕೇಳೋಣ, ಈ ಹೇರ್ ಸ್ಟೈಲ್ ಹೇಗಿದೆ ಅಂತ. ಹೇಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ, ಬನ್ನಿ. ಮಾ ನೋಡಿ ಹೆಂಗಿದೆ ನನ್ನ ಹೇರ್ ಸ್ಟೈಲು? ಚೆನ್ನಾಗಿದ್ಯಾ? ನಿಜ ಹೇಳು, ಕ್ಯಾಮರಾ ತಂದೆ ಅಂತ ಹಂಗೆ ಹೇಳ್ಬೇಡ. ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ? ಹೇಗಿದೆ ನನ್ನ ಹೇರ್ ಸ್ಟೈಲು? ಅದ್ಭುತ. ಮಾತಾಡೋದಕ್ಕೆ ಮಾತೇ ಸಿಗ್ತಲ್ಲ, ಪದಗಳು ಸಿಗ್ತಿಲ್ಲ. ಓಕೆ, ಸೊ ಓಕೆ, ನಮ್ಮ ಮನೆ ದೇವ್ರ ಮನೆ ತೋರಿಸು ಅಂತ ಹೇಳ್ತಾರೆ, ಹಂಗೆ ತೋರಿಸ್ತೀವಿ. ಸೊ ಅಮ್ಮ ಮತ್ತೆ ನನ್ನ ತಂಗಿ ಇಬ್ರು ಹೊರಗಡೆ ಹೋಗ್ತಾ ಇದ್ದಾರೆ, ಅಂದ್ರೆ ಅರ್ಶಿನ ಕುಂಕುಮಕ್ಕೆ ಹೋಗ್ತಿದ್ದಾರೆ. ಯಾವುದು? ಹಾ, ಸೊ ಆಕ್ಚುಲಿ ಇದು ತುಂಬಾ ಗ್ರ್ಯಾಂಡ್ ಆಗಿ ಅನಿಸ್ತಾ ಇದೆ.
ನಾನು ಯಾವುದೇ ಫಂಕ್ಷನ್ಗೆ ಹೋಗ್ತಾ ಇಲ್ಲ, ಜಸ್ಟ್ ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇರೋದ್ರಿಂದ ಹೇರ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡು ಐ ಬಿ ಬ್ಯಾಕ್. ಹೇರ್ ಸ್ಟೈಲ್ನ ಮಾಡ್ಕೊಂಡೆ.